ಆರೋಗ್ಯ ಅಂದರೆ ದೈಹಿಕ, ಮಾನಸಿಕ, ಲೈಂಗಿಕ, ಸಾಮಾಜಿಕ ಸಂತೋಷವೇ ಆರೋಗ್ಯ. ಲೈಂಗಿಕ ಆರೋಗ್ಯದ ಬಗ್ಗೆ ಕಾಳಜಿ ಸ್ವಲ್ಪ ಕಡಿಮೆ ವಹಿಸ್ತೇವೆ. ಸುರಕ್ಷಿತವಾದ ಲೈಂಗಿಕ ಕ್ರಿಯೆ ಇಲ್ಲದ ಪಕ್ಷದಲ್ಲಿ ಬಹಳಷ್ಟು ಇನ್ಫೆಕ್ಷನ್ಸ್. ಸುರಕ್ಷಾ ಲೈಂಗಿಕ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಮಸ್ಕಾರ, ನಾನು ಡಾಕ್ಟರ್ ನರಸಿಂಹಯ್ಯ. ಅಪೋಲೋ ಆಸ್ಪತ್ರೆಯಲ್ಲಿ ನಾನು ಕರಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ನೋಡ್ತಕ್ಕಂಥ ಹಿರಿಯ ತಜ್ಞ ಮತ್ತು ಕ್ಯಾನ್ಸರ್ ಶಸ್ತ್ರತಜ್ಞ. ಆರೋಗ್ಯ ಅಂದರೆ ಏನು ಅಂತ ಕೇಳ್ತೇವೆ. ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳ್ತಕ್ಕಂಥ ಒಬ್ಬ ಸಮಾಜ ತಜ್ಞ ಈ ಒಂದು ಆರೋಗ್ಯವನ್ನು ಪರಿಶೀಲನೆ ಮಾಡಿ ಸುಮಾರು 2-3 ದಶಕಗಳ ಕಾಲ ಅದರ ಬಗ್ಗೆ ಅಧ್ಯಯನ ಮಾಡಿ ಒಂದು 3 ವಾಕ್ಯಗಳಲ್ಲಿ ಆರೋಗ್ಯ ಅಂದರೆ ಏನು ಅಂತ ಹೇಳ್ತಾನೆ. ಆರೋಗ್ಯ ಅಂದರೆ ದೈಹಿಕ, ಮಾನಸಿಕ, ಲೈಂಗಿಕ, ಸಾಮಾಜಿಕ ಸಂತೋಷವೇ ಆರೋಗ್ಯ ಅಂತ. ಹಾಗಾಗಿ ಆರೋಗ್ಯದಲ್ಲಿ ಈ ಎಲ್ಲ ಭಾಗಗಳು ಸರಿಯಾಗಿ ಕಾರ್ಯಾಚರಣೆಯಲ್ಲಿ ಇದ್ದಾಗ ಮಾತ್ರ ಒಬ್ಬ ಮನುಷ್ಯ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ. ದೈಹಿಕ ಆರೋಗ್ಯವನ್ನು ಬಹಳಷ್ಟು ಮಟ್ಟಿಗೆ ನೋಡ್ಕೊಳ್ತೇವೆ. ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತೇವೆ. ಸಾಮಾಜಿಕವಾಗಿ ನಾವು ಬಹಳಷ್ಟು ಓಡಾಡ್ತೇವೆ, ಮಾತಾಡ್ತೇವೆ, ಆರೋಗ್ಯವನ್ನು ನೋಡ್ಕೊಳ್ತೇವೆ. ಆದರೆ ಲೈಂಗಿಕ ಆರೋಗ್ಯದ ಬಗ್ಗೆ ಕಾಳಜಿ ಸ್ವಲ್ಪ ಕಡಿಮೆ ವಹಿಸ್ತೇವೆ. ಅದರ ಬಗ್ಗೆ ಅರಿವು ಕಡಿಮೆ ಇರ್ತದೆ. ಆ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯವಾಗ್ತದೆ. ಸೇಫ್ ಸೆಕ್ಸ್. ಕಾರಣ, ಈ ಸುರಕ್ಷಿತವಾದ ಲೈಂಗಿಕ ಕ್ರಿಯೆ ಇಲ್ಲದ ಪಕ್ಷದಲ್ಲಿ ಬಹಳಷ್ಟು ಇನ್ಫೆಕ್ಷನ್ಸ್, ಕಾಯಿಲೆಗಳು ಬರ್ತಕ್ಕಂಥ ಸಂಭವ ಇರ್ತದೆ. ಕೆಲವೊಮ್ಮೆ ಈ ಕಾಯಿಲೆಗಳು ಕ್ಯಾನ್ಸರ್ ಆಗ್ತಕ್ಕಂಥ ಸಂಭವ ಇರ್ತದೆ. ಹಾಗಾಗಿ ಇನ್ನು 2-3 ನಿಮಿಷಗಳಲ್ಲಿ ನಾನು ಸುರಕ್ಷಾ ಲೈಂಗಿಕ ಕ್ರಿಯೆ ಅಂದರೇನು, ಅದಕ್ಕೆ ವಹಿಸ್ತಕ್ಕಂಥ ಜಾಗೃತಿ ಕ್ರಮಗಳೇನು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೇನೆ. ವಾಟ್ ಈಸ್ ಸೇಫ್ ಸೆಕ್ಸ್? ಸುರಕ್ಷಿತ ಲೈಂಗಿಕ ಕ್ರಿಯೆ ಅಂದರೇನು? ಆ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನು ಕಲಿತಾಗ ಒಬ್ಬರಿಂದ ಒಬ್ಬರಿಗೆ ಯಾವುದೇ ರೀತಿಯ ಕಾಯಿಲೆಗಳು ಬರದೇ ಇರತಕ್ಕಂಥ ಒಂದು ವಿಚಾರವನ್ನು ನೋಡಿಕೊಳ್ಳಿಕ್ಕೆ ಬಳಸ್ತಕ್ಕಂಥ ಒಂದು ನಿರೋಧಕವನ್ನು, ಕಾಂಡಮನ್ನು ನಾವು ಬ್ಯಾರಿಯರ್ ಸೆಕ್ಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ನಿರೋಧಕವನ್ನು ಬಳಸ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಒಂದು ಲೈಂಗಿಕ ಕ್ರಿಯೆಯಲ್ಲಿ. ಇದು ಬಹಳ ಮುಖ್ಯ. ಇದರ ಒಂದು ಬಳಕೆಯಿಂದ ಬರ್ತಕ್ಕಂಥ ಕಾಯಿಲೆಗಳು, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದರೆ ಲೈಂಗಿಕ ಕ್ರಿಯೆಯಿಂದ ಬರ್ತಕ್ಕಂಥ ಕಾಯಿಲೆಗಳು ಕಡಿಮೆ ಆಗ್ತವೆ. ಜೊತೆಗೆ ಬೇರೆ ವೈರಾಣುಗಳಿಂದ ಬರ್ತಕ್ಕಂಥ ಕಾಯಿಲೆಗಳು, ಹೆಪಟೈಟಿಸ್, ಅದು ಕೂಡ ಕಡಿಮೆ ಆಗ್ತದೆ. ಮತ್ತು HIV, ಈ ಒಂದು ವೈರಾಣುವಿಂದ ಬರ್ತಕ್ಕಂಥ ಕಾಯಿಲೆಗಳು ಕೂಡ ಕಡಿಮೆ ಆಗ್ತವೆ. ನಿಮ್ಮ ಒಂದು ಪಾರ್ಟ್ನರ್ ಅಂತ ಏನು ಹೇಳ್ತೇವೆ, ಸಂಗಾತಿ ಅಂತ ಏನು ಹೇಳ್ತೇವೆ, ಗಂಡ ಹೆಂಡತಿ ಮಧ್ಯೆ ಅದರ ಒಂದು ಅವಶ್ಯಕತೆ ತುಂಬ ಇರುವುದಿಲ್ಲ. ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್, ಮಕ್ಕಳಾಗದೇ ಇರತಕ್ಕಂಥ ಒಂದು ವಿಚಾರಕ್ಕೆ ಬಳಸಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಸೇಫ್ ಸೆಕ್ಸ್ ಅಥವಾ ಸುರಕ್ಷಾ ಲೈಂಗಿಕ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದರಿಂದ ಬಹಳಷ್ಟು ಕಾಯಿಲೆಗಳು ಕಡಿಮೆ ಆಗ್ತವೆ. ಮತ್ತು ಈ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಾಣುವಿನ ಬಗ್ಗೆ ವಿಶ್ಲೇಷಣೆ ಮಾಡಿದೆ. ಆ ಒಂದು ವೈರಾಣುವಿಂದ ಬರ್ತಕ್ಕಂಥ ಕಣಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಕೂಡ ಕಡಿಮೆ ಆಗಿ ಅದರಿಂದ ಬರ್ತಕ್ಕಂಥ ಸರ್ವೈಕಲ್ ಕ್ಯಾನ್ಸರ್, ಪೆನೈಲ್ ಕ್ಯಾನ್ಸರ್, ವಲ್ವಲ್ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್, ಹೀಗೆ ಕ್ಯಾನ್ಸರ್ಗಳ ಒಂದು ಹಿಡಿತ ಕೂಡ ಈ ಒಂದು ಸೇಫ್ ಸೆಕ್ಸ್ ಅಥವಾ ಬ್ಯಾರಿಯರ್ ಸೆಕ್ಸ್ ಅಥವಾ ಸುರಕ್ಷಾ ಲೈಂಗಿಕ ಕ್ರಿಯೆಯಿಂದ ಆಗ್ತದೆ. ಹಾಗಾಗಿ ಜನಸಾಮಾನ್ಯರೇ, ಆರೋಗ್ಯ ಎಂಬುದು ಬಹಳ ಮುಖ್ಯ. ಆರೋಗ್ಯದಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ ಆರೋಗ್ಯದ ಜೊತೆಗೆ ಲೈಂಗಿಕ ಆರೋಗ್ಯವನ್ನು ತಾವು ನೋಡ್ಕೋಬೇಕು. ಈ ಒಂದು ಲೈಂಗಿಕ ಆರೋಗ್ಯದ ನಿಟ್ಟಿನಲ್ಲಿ ಸೇಫ್ ಸೆಕ್ಸ್ ಅಂದರೆ ಸುರಕ್ಷಾ ಲೈಂಗಿಕ ಕ್ರಿಯೆಯನ್ನು ಅಳವಡಿಸ್ಕೋಬೇಕು. ಇದರಿಂದ ಬರ್ತಕ್ಕಂಥ ಕಾಯಿಲೆಗಳಲ್ಲಿ ಕಡಿತವಾಗ್ತದೆ ಮತ್ತು ಬರ್ತಕ್ಕಂಥ ವೈರಾಣುಗಳಿಂದನೂ ತೊಂದರೆಗಳನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಸಂಭವ ಇರ್ತದೆ. ಕ್ಯಾನ್ಸರ್ಗಳನ್ನು ಕೂಡ
ಇದರಿಂದ ನಾವು ತಡೆ ಹಿಡಿಬೋದು ಮತ್ತು ಭಯಾನಕ ಕಾಯಿಲೆಗಳು ಅಂದ್ಕೊಳ್ತಿದ್ದಂಥ ಹೆಪಟೈಟಿಸ್ ಮತ್ತು HIV ಕಾಯಿಲೆಗಳನ್ನು ಕೂಡ ನಾವು ತಡೆ ಹಿಡಿಬೋದು. ಹಾಗಾಗಿ ನಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿಕ್ಕೆ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಲೈಂಗಿಕ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡಿಕೊಳ್ಬೇಕಾಗ್ತದೆ. ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.